ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಕ್ವೆಶ್ಚನ್ ಪೇಪರ್ 9th ಸ್ಟ್ಯಾಂಡರ್ಡ್ ರೂಪಣಾತ್ಮಕ ಮೌಲ್ಯಮಾಪನ 2 ವಿಷಯ ಸಮಾಜ ವಿಜ್ಞಾನ. ಸೊ ಫ್ರೆಂಡ್ಸ್, ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ನಿಮಗೇನಾದರೂ ಈ ಕ್ವೆಶ್ಚನ್ ಪೇಪರ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲಲ್ಲಿರುವ ಜಾಯಿನ್ ಬಟನನ್ನು ಕ್ಲಿಕ್ ಆಗಿ ನಮ್ಮ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಆಗ ನಿಮಗೆ ಅವೈಲೇಬಲ್ ಆಗಿರುವಂಥ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಹಾಗೆ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಟಿವ್ ಆದಂಥ PDF-ಗಳು ಅದೆಲ್ಲದೂ ಕೂಡ ನಿಮಗೆ ಲಭ್ಯ ಆಗುತ್ತೆ. ಸೊ ಇದಿಷ್ಟನ್ನು ಹೇಳ್ತಾ ನಾವು ಸೀರೀಸನ್ನು ಮಾಡ್ತಾಯಿದ್ದೀವಿ. 9th ಸ್ಟ್ಯಾಂಡರ್ಡ್ನ ಎಲ್ಲ ಕ್ವೆಶ್ಚನ್ ಪೇಪರ್ ಈಗಾಗಲೇ ಇದೊಂದನ್ನು ಬಿಟ್ಟು ಎಲ್ಲದೂ ಕೂಡ ಅಪ್ಲೋಡ್ ಆಗಿದೆ. ಹಾಗೆ ಒಂದೊಂದೇ ಕ್ಲಾಸಸ್ನ ಕ್ವೆಶ್ಚನ್ ಪೇಪರ್ಸ್ ಈಗ ಅಪ್ಲೋಡ್ ಆಗುವ ಹಂತದಲ್ಲಿ ಇರುವಂಥದ್ದು. ಸೊ ವಿದೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮೊಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ. ಬಹು ಆಯ್ಕೆ ಪ್ರಶ್ನೆಗಳನ್ನು 3 ಕೇಳಿದ್ದೀವಿ ಫ್ರೆಂಡ್ಸ್. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವ. ಅತಿ ಹೆಚ್ಚು ಅರಣ್ಯ ಪ್ರದೇಶವಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಸೊ ಇದು ಬಹು ಆಯ್ಕೆಯ ಪ್ರಶ್ನೆ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆಗಳು ಇರುವಂಥದ್ದು. ನೆಕ್ಸ್ಟ್ ಶಂಕರಾಚಾರ್ಯರ ಗುರು ಯಾರು? ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಪ್ರಸಿದ್ಧ ಜೋಗ್ ಜಲಪಾತವನ್ನು ಸೃಷ್ಟಿ ಮಾಡಿರುವ ನದಿ ಯಾವುದು? ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. ಆರ್ಥಿಕ ಚಟುವಟಿಕೆಗಳ ಆಧಾರದ ಮೇಲೆ ಭಾರತೀಯ ಅರ್ಥವ್ಯವಸ್ಥೆಯ 3 ವಲಯಗಳನ್ನು ಹೆಸರಿಸಿ. ಕರ್ನಾಟಕವನ್ನು ಶ್ರೀಗಂಧ ನಾಡು ಎಂದು ಏಕೆ ಕರೆಯುತ್ತಾರೆ? ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳನ್ನು ತಿಳಿಸಿ. ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ಪಟ್ಟಿ ಮಾಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ. ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ವಿವರಿಸಿ. ಲೋಕಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು? ಈ ಪ್ರಶ್ನೆ ಪತ್ರಿಕೆಯನ್ನು 20 ಅಂಕಗಳಿಗೆ ಮಾಡಲಾಗಿದೆ ಫ್ರೆಂಡ್ಸ್. ಸೊ ನೀವೇನಾದರೂ 20 ಅಂಕಗಳಿಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ನೀವು ಮಾದರಿಯನ್ನಾಗಿಟ್ಕೊಂಡು ಬೇರೆ ಕ್ವೆಶ್ಚನ್ ಪೇಪರನ್ನು ಬೇಕಿದ್ರೆ ರೆಡಿ ಮಾಡ್ಕೊಳ್ಬೋದು. ಅಥವಾ ಇದಿಷ್ಟು ಲೆಸನ್ಸನ್ನು ನೀವು ಒಳಗೊಂಡಿರುವಂತೆ ಕ್ವೆಶ್ಚನ್ ಪೇಪರ್ ಮಾಡ್ತಾ ಇದ್ದೀರಾ ಅಂದರೆ ಇದೇ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಅನುಕೂಲಕ್ಕೆ ಕರೆಕ್ಟಾಗಿ ನೀವು ಕೊಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದಾಗಿತ್ತು ಒಂದು ಚಿಕ್ಕದಾದಂತಹ ವಿಡಿಯೋ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.